ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮಹಾನಗರದ ದೇಗುಲಗಳಲ್ಲಿಂದು ಮಹಾಶಿವರಾತ್ರಿ ಸಂಭ್ರಮ, ದಿನಪೂರ್ತಿ ಅಭಿಷೇಕ, ಹೋಮ ಮತ್ತು ಪೂಜೆ. ಇತಿಹಾಸ ಬರೆದ ಶತಮಾನದ ಮಹಾಕುಂಭ, ಜಗತ್ತಿನ ಅತಿ ದೊಡ್ಡ ಮೇಳಕ್ಕೆ ಇಂದು ತೆರೆ, 60 ಕೋಟಿಗೂ ಹೆಚ್ಚು ಭಕ್ತರು ಭಾಗಿ. ನೀರಾವರಿ ಯೋಜನೆಗಳಿಗೆ ಅನುದಾನ, ಕೇಂದ್ರಕ್ಕೆ 11,123 ಕೋಟಿ ರೂಪಾಯಿ ಪ್ರಸ್ತಾವ, ಸಚಿವ ಸಿಆರ್ ಪಾಟೀಲ್ರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ. ರಾಜಧಾನಿಯಲ್ಲಿ ಇಂದಿನಿಂದ 3 ದಿನ ಟ್ರಾವೆಲ್ ಎಕ್ಸ್ಪೋ, ರಾಜ್ಯದಲ್ಲಿ ಹೂಡಿಕೆ ಅವಕಾಶ ತೆರೆದಿಡಲು ಈಗ ಎಕ್ಸ್ಪೋ ಶೃಂಗಸಭೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025 ಇಂಗ್ಲೆಂಡ್ಗೆ ಇಂದು ಅಫ್ಘಾನ್ ಸವಾಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹಂಪಿ ಉತ್ಸವ ಅಂತಿಮ ಹಂತದ ಸಿದ್ಧತೆ, ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ ಉತ್ಸವ ಆಯೋಜನೆ, ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ. ಕೆಪಿಎಸ್ಸಿ ಮುಖ್ಯ ಪರೀಕ್ಷೆಗೆ ಕೆಎಟಿಯಿಂದ ಅನುಮತಿ, 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ಭರ್ತಿ ಸಲ್ಲಿಸು, ಆದರೆ ಷರತ್ತುಗಳು ಅನ್ವಯ, ನ್ಯಾಯಮಂಡಳಿ. ಮಾರ್ಚ್ 3ರಿಂದ ಬಜೆಟ್ ಅಧಿವೇಶನ, ಸ್ಪೀಕರ್ ಯುಟಿ ಖಾದರ್. ಎಸ್ಟಿಪಿಗಳಲ್ಲಿ ಶೂನ್ಯ ಬ್ಯಾಕ್ಟೀರಿಯಾ ತಂತ್ರಜ್ಞಾನ, ಐಐಎಸ್ಸಿ ವಿಜ್ಞಾನಿಗಳಿಂದ ಅಭಿವೃದ್ಧಿ. ನಿಖರ ಆಸ್ತಿ ಮಾಹಿತಿ ದಾಖಲೆಗೆ ನಕ್ಷ, ವೈಜ್ಞಾನಿಕ ಸಮೀಕ್ಷೆ, ಅಕ್ರಮಕ್ಕೆ ಅವಕಾಶವಿಲ್ಲ, ಆಸ್ತಿ ದಾಖಲೆ ಇನ್ಮೇಲೆ ಸುಲಭ.